ಬಂಡಾಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದರಲ್ಲಿ ದೊಡ್ಡ ದೊಡ್ಡ ಬಂಡಾಸ್ ಸಿಕ್ಕಿದರೆ ಖುಷಿಯೇ ಖುಷಿ. ಯಾವಾಗಲೂ ಬೇಕೆಂದಾಗ ಸಿಗೋದಿಲ್ಲ, ಯಾವಾಗ ಸಿಗ್ತದೋ ಆವಾಗ ಮಾಡಿ ತಿನ್ನಬೇಕಷ್ಟೆ. ದೊಡ್ಡ ದೊಡ್ಡ ಬಂಡಾಸ್ ಮೀನು ಸಿಕ್ಕಿದೆ. ದೊಡ್ಡ ದೊಡ್ಡ ಬಂಡಾಸ್ ಉಂಟಲ್ಲ, ನಾರು ನಾರಾಗಿ, ಅದರ ಟೇಸ್ಟೇ ಬೇರೆ. ಇದರಲ್ಲಿ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ಬೋದು. ಆದರೆ ಮೊದಲಿಗೆ ಇಷ್ಟ ಆಗೋದಂದರೆ ಬಂಡಾಸ್ ಮೀನಿನ ಸುಕ್ಕ. ಫಸ್ಟಿಗೆ ನೆನಪಾಗೋದೇ ಬಂಡಾಸ್ ಮೀನಿನ ಸುಕ್ಕ. ಚಿಕನ್ ಸುಕ್ಕಕ್ಕೂ ಕಮ್ಮಿ ಇಲ್ಲ ಈ ಬಂಡಾಸ್ ಮೀನಿನ ಸುಕ್ಕ. ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿದ್ದೇನೆ ನೋಡಿ. ಕೆಲವರು ಮಂಡೆ ಹಾಕ್ತಾರೆ, ಕೆಲವರು ಮಂಡೆ ಹಾಕೋದಿಲ್ಲ. ಇದು ಕ್ಲೀನ್ ಎಲ್ಲ ಮಾಡಿದ ನಂತರ ರೌಂಡಾಗಿ ಕಟ್ ಮಾಡಿದರೆ ಆಯಿತು. ಆನಂತರ ಇಲ್ಲಿ ಮಸಾಲೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, 1-2 ಸ್ಪೂನಷ್ಟು ಕೊತ್ತಂಬರಿ, 4 ಮೆಂತೆಕಾಳು ಹಾಕ್ಕೊಳ್ಳಿ. ಮೆಂತೆಕಾಳು ಹಾಕೋದಿಲ್ಲಿ ಸ್ಕಿಪ್ ಆಗಿದೆ. ಆನಂತರ 2-3 ಎಸಳು ಬೆಳ್ಳುಳ್ಳಿ, 2 ಲವಂಗ, 1 ಸಣ್ಣ ತುಂಡು ಚಕ್ಕೆ. ಗರಂ ಮಸಾಲೆ ಫ್ಲೇವರ್ ಇಷ್ಟ ಆಗುವವರು ಸ್ವಲ್ಪ ಜಾಸ್ತಿ ಹಾಕ್ಬೋದು, ಬೇಡ ಅಂತಿರುವವರು ಸ್ಕಿಪ್ ಕೂಡ ಮಾಡ್ಬೋದು. ಆನಂತರ ಇದನ್ನು ಸ್ವಲ್ಪ ಬಾಡಿಸಿ, ತುಂಬ ಫ್ರೈ ಆಗಬಾರ್ದು, ಸ್ವಲ್ಪ ಬಾಡಿಸಿ ಖಾರಕ್ಕನುಸಾರವಾಗಿ ಮೆಣಸು, ನಾನಿಲ್ಲಿ 5 ಉದ್ದ ಮೆಣಸು ಹಾಗೆ 5 ಗಿಡ್ಡ ಮೆಣಸು ಹಾಕ್ಕೊಂಡು ಫ್ರೈ ಮಾಡಿ ಸೈಡಿಗೆ ಇಟ್ಟಿದ್ದೇನೆ. ಅನಂತರ ಅದೇ ಬಾಣಲೆಯಲ್ಲಿ ಎಣ್ಣೆ ಪಸೆಗೆನೆ ಬೇಕಾದಷ್ಟು ತೆಂಗಿನ ತುರಿ, ನಾನೊಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತಗೊಂಡು ಅದರ ತುರಿಯನ್ನು ಇಲ್ಲಿ ಫ್ರೈ ಮಾಡ್ತಿದ್ದೇನೆ. ಇದು ಸ್ವಲ್ಪ ಒಳ್ಳೆ ಅರೋಮ ಬರುವಷ್ಟು ಫ್ರೈ ಆಗಬೇಕು, ತುಂಬ ಡ್ರೈ ಆಗಬೇಕು, ಆವಾಗಲೇ ಸುಕ್ಕ ಡ್ರೈ ಆಗಿ ಬರೋದು. ಆನಂತರ ಇಲ್ಲಿ ಫ್ರೈ ಮಾಡಿಟ್ಟ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಸ್ವಲ್ಪ ಹುಳಿ ಹಾಕ್ಕೊಂಡು, 1/4 ಸ್ಪೂನಷ್ಟು ಹಸಿ ಜೀರಿಗೆ, ಆನಂತರ ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ನಂತರ ಸೈಡಿಗೆ ಇಡುವ. ಈಗ ಬಂಡಾಸ್ ಮೀನು ಬೇಯಲಿಕ್ಕೆ ಇಡಲಿಕ್ಕೆ ನಾನಿಲ್ಲಿ ತುಪ್ಪ ಹಾಕ್ತಿದ್ದೇನೆ, ಎಣ್ಣೆ ಕೂಡ ಹಾಕ್ಬೋದು. ತುಪ್ಪ ಹಾಕ್ಕೊಂಡು ಅದಕ್ಕೊಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ, ಸ್ವಲ್ಪ ಕರಿಬೇವು ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಆಗ್ತದೆ, ಒಳ್ಳೆ ಪರಿಮಳ ಬರ್ತದೆ. ನಾನು ಸ್ವಲ್ಪ ಜಾಸ್ತಿಯೇ ಕರಿಬೇವು ಹಾಕ್ತೇನೆ, ಕರಿಬೇವು ಒಳ್ಳೆಯದು ಕೂಡ. ಕರಿಬೇವು ಹಾಕ್ಕೊಂಡು ಇದನ್ನು ಫ್ರೈ ಮಾಡಬೇಕು. ಈರುಳ್ಳಿ ಒಳ್ಳೆ ಫ್ರೈ ಆದಷ್ಟು ಒಳ್ಳೆಯದು. ನಾವು ಚಿಕನ್ ಸುಕ್ಕಕ್ಕೆ ನೋಡಿ ಒಳ್ಳೆ ಫ್ರೈ ಮಾಡ್ತೇವೆ, ಹಾಗೆ ಒಳ್ಳೆ ಫ್ರೈ ಮಾಡಿದರೆ ಒಳ್ಳೆಯದು. ಆನಂತರ ಇಲ್ಲಿ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ಮಸಾಲೆ ಹಾಕ್ಕೊಂಡು ಜಸ್ಟ್ ಸ್ವಲ್ಪ ಈ ತುಪ್ಪದ ಈರುಳ್ಳಿಯ ಇದರಲ್ಲಿ ಒಗ್ಗರಣೆಯಲ್ಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಬೇಕು. ಈ ಮೆಣಸಿನ ಮಸಾಲೆಯನ್ನು ತುಂಬ ನೀರಾಗಿ ಗ್ರೈಂಡ್ ಮಾಡಬೇಡಿ, ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ಗ್ರೈಂಡ್ ಮಾಡಬೇಕು. ಆನಂತರ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದನ್ನು ಈಗಲೇ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಕೊಟ್ಟ ನಂತರ ಇಲ್ಲಿ ರೌಂಡ್ ಶೇಪ್ ಕಟ್ ಮಾಡಿದ ನಂತರ ಬೊಂಡಸ್ ಮೀನನ್ನು ಮತ್ತೆ 2-3 ಸಲ ತೊಳಿಬೇಕಾಗ್ತದೆ. ಅದರ ಒಳಗೊಂದು ವೈಟ್ ಥರ ಬರ್ತದೆ, ಅದೆಲ್ಲ ಚೆನ್ನಾಗಿ ಹೋಗಬೇಕು. ಹಾಗೆಯೇ ಹಿಂಡಿ ಇಡಬೇಕು, ನೀರೆಲ್ಲ ಹೋಗ್ಬೇಕು, ಅದರಲ್ಲಿ ನೀರು ಬೇಗ ಇರ್ತದೆ, ನೀರು ಜಾಸ್ತಿ ಆಗ್ತದೆ ಬೇಗ, ಅದಕ್ಕೆ ಹಿಂಡಿ ಇಡಬೇಕು. ಆನಂತರ ಇಲ್ಲಿ ಹಿಂಡಿ ಇಟ್ಟ ಬಂಡಸನ್ನು ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಒಮ್ಮೆ ಈ ಮೆಣಸಿನ ಮಸಾಲದಲ್ಲಿ ಮಿಕ್ಸ್ ಕೊಡಬೇಕು. ದೊಡ್ಡ ದೊಡ್ಡ ಬಂಡಾಸ್ ಉಂಟಲ್ಲ, ತುಂಬ ದಪ್ಪವಾಗಿರ್ತದೆ, ಹಾಗಾಗಿ ಸಣ್ಣದಾಗಿ ರೌಂಡಾಗಿ ಕಟ್ ಮಾಡಿದರೆ ಒಳ್ಳೆಯದಾಗ್ತದೆ. ತುಂಬ ದೊಡ್ಡದಷ್ಟು ಒಂದು ಚೆನ್ನಾಗಿ ಕಾಣೋದಿಲ್ಲ. ಆನಂತರ ಮಿಕ್ಸ್ ಕೊಟ್ಟ ನಂತರ ಇಲ್ಲಿ ಮಿಕ್ಸಿ ತೊಳೆದಂಥ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರು ಹಾಕುವ ಮೊದಲು 2 ನಿಮಿಷ ಮಸಾಲೆಯಲ್ಲಿ ಬಂಡಾಸನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು. 2 ನಿಮಿಷದ ನಂತರ ಸ್ವಲ್ಪನೇ ಮಿಕ್ಸಿ ತೊಳೆದ ನೀರು ಹಾಕಿದರೆ ಸಾಕು, ಜಾಸ್ತಿ ನೀರು ಹಾಕಬಾರ್ದು. ನೀರು ಹಾಕದಿದ್ರೂ ನಡೀತದೆ, ಲೋ ಫ್ಲೇಮಲ್ಲಿ ಇದನ್ನು ಹಾಗೆಯೇ ಬೇಯಿಸ್ಬೋದು. ನೀರು ಹಾಕೋದಾದರೆ ಸ್ವಲ್ಪ ನೀರು ಹಾಕಬೇಕು. ಆನಂತರ ಇದು ನಾವು ಮಸಾಲೆ ಕೂಡ ತುಂಬ ನೀರಾಗಿ ಗ್ರೈಂಡ್ ಮಾಡಿದರೆ ನೀರು ಕೂಡ ಜಾಸ್ತಿ ಹಾಕಿದರೆ ಇದನ್ನು ಡ್ರೈ ಮಾಡಿ ಸುಕ್ಕ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮೊದಲಿಗೆ ಗ್ರೈಂಡ್ ಮಾಡುವಾಗ ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡಿದರೆ ಸ್ವಲ್ಪ ನೀರು ಹಾಕ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಬೇಯಿಸುವಂಥದ್ದು. ನಾವು ಮಾಮೂಲಿಯಾಗಿ ಮುಚ್ಚಳಿಟ್ಟು ಬೇಯಿಸ್ತೇವಲ್ಲ, ಮುಚ್ಚಳಿಟ್ಟು ಬೇಯಿಸಿದರೆ ಆ ಮುಚ್ಚಳದಲ್ಲಿರುವ ಶಾಖ ಎಲ್ಲ, ನೀರಿನ ಅಂಶ ಎಲ್ಲ ಬಿದ್ದು ಪುನಃ ಇದು ನೀರಾಗ್ತದೆ. ಅದಕ್ಕೆ ನಾನಿಲ್ಲಿ ಬಾಳೆ ಎಲೆ ಇಟ್ಟು ಈ ರೀತಿ ಬೇಯಿಸ್ತಿದ್ದೇನೆ. ಬಾಳೆ ಎಲೆ ಇಟ್ಟು ಬೇಯಿಸಿದರೆ ನಮಗೆ ಬೇಗ ಇದನ್ನು ಡ್ರೈ ಮಾಡ್ಬೋದು. ಈ ಬಂಡಾಸ್ ಕೂಡ ಮತ್ತೆ ನೀರು ಬಿಡ್ತದೆ, ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ. ಇದು ಇನ್ನು ಡ್ರೈ ಆಗಬೇಕು. ನೀರು ಬಿಟ್ಟ ಬಂಡಾಸನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಂಡಾಸ್ ದಪ್ಪ ಬಂಡಾಸ್, ಇದು ದೊಡ್ಡ ಬಂಡಾಸ್ ದಪ್ಪ ಉಂಟು, ಹಾಗಾಗಿ ಸ್ವಲ್ಪ ಬೇಯಲಿಕ್ಕೂ ಹೊತ್ತು ಬೇಕಾಗ್ತದೆ. ಈಗ ಇದು ನೀರು ಡ್ರೈ ಆಗುವಷ್ಟು ಸ್ವಲ್ಪ ಇದನ್ನು ಬೇಯಲಿಕ್ಕೆ ಬಿಡಬೇಕು. ನೋಡಿ ಬಾಳೆ ಎಲೆ ಎಲ್ಲ ಮುದುಡಿದೆ, ಹಾಗೇನೆ ಇದು ಬಂಡಾಸ್ ಕೂಡ ಬೆಂದಿದೆ, ನೀರಿನ ಅಂಶ ಕೂಡ ಕಡಿಮೆ ಆಗಿದೆ. ಈಗ ಇಲ್ಲಿ ಫ್ರೈ ಮಾಡಿಟ್ಟ ತೆಂಗಿನ ತುರಿಯನ್ನು ಮಿಕ್ಸಿಗೆ ಹಾಕೊಂಡು ಒಂದು ಪಲ್ಸ್ ಮಾಡಿ ಈ ತೆಂಗಿನ ತುರಿ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸುಕ್ಕವನ್ನು ಇದನ್ನು ಡ್ರೈ ಮಾಡಬೇಕು. ನೋಡಿ ಅಷ್ಟು ನೀರು ಹಾಕದೆ ಮುಚ್ಚದಿಷ್ಟು ನೀರಾಗಿ ಉಂಟು. ಇನ್ನಿದನ್ನು ಡ್ರೈ ಮಾಡುವ ಕೆಲಸ. ಈಗ ಕೂಡ ಹಾಗೇನೆ ಬಾಳೆ ಎಲೆ ಮುಚ್ಚಿ ನಾನಿದನ್ನು ಡ್ರೈ ಮಾಡಲಿಕ್ಕೆ ಬಿಡ್ತೇನೆ. ಒಂದು 2-3 ನಿಮಿಷ ಹಾಗೆಯೇ ಹೈ ಫ್ಲೇಮಲ್ಲೇ ಬಿಡ್ಬೋದು ಇದನ್ನು, ಲೋ ಫ್ಲೇಮಿಗೆ ಹಾಕಲಿಕ್ಕಿಲ್ಲ. ಮೆಣಸಿನ ಮಸಾಲದಲ್ಲಿ ನೀರಿನ
ಅಂಶ ಇರೋದಿದ್ದರೆ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಆಯಿತು. ನೀರು ಹಾಕಿದರೆ ಹೈ ಫ್ಲೇಮಲ್ಲಿ ಇದನ್ನು ಮಾಡ್ಬೋದು. ಆನಂತರ ಮುಚ್ಚಳ ತೆಗೆದು ಚೆನ್ನಾಗಿ ಒಮ್ಮೆ ಓಪನ್ ಇಟ್ಟು ಒಂದು 2 ನಿಮಿಷ ಮಿಕ್ಸ್ ಕೊಟ್ಟರೆ ಬಂಡಸ್ ಮೀನು ತುಂಬ ಡ್ರೈ ಆಗಿ ಬರ್ತದೆ, ಸುಕ್ಕಾಗಿ ಬರ್ತದೆ. ಬಂಡಸ್ ಮೀನಿನ ಸುಕ್ಕ ರೆಡಿ ಆಯಿತು. ಚಿಕನ್ ಸುಕ್ಕ ಮಟನ್ ಸುಕ್ಕಕ್ಕೂ ಟೇಸ್ಟಿಯಾದೊಂದು ಬಂಡಸ್ ಸುಕ್ಕ ಅಂತಲೇ ಹೇಳ್ಬೋದು. ಯಾವ ಚಿಕನ್ ಮಟನ್ಗೂ ಕಮ್ಮಿ ಇಲ್ಲ ಈ ನಮ್ಮ ಬಂಡಸ್ ಸುಕ್ಕ. ಇನ್ನು ತಲೆ ಹಾಕೋದಾದರೆ ಸ್ವಲ್ಪ ಜಾಸ್ತಿ ಬೇಯಲಿಕ್ಕೆ ಇರ್ತದೆ, ಅದಕ್ಕೆ ಕೆಲವರು ತಲೆ ಹಾಕ್ತಾರೆ, ಕೆಲವರು ಅದರ ತಲೆ ಹಾಕೋದಿಲ್ಲ. ಬೇಕಾದರೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬೋದು. ನಾನಿಲ್ಲಿ ಅದೇ ಕೊತ್ತಂಬರಿ ಸೊಪ್ಪು ಪರಿಮಳ ಬರ್ತದಂತ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ. ಬಂಡಸ್ ಮೀನು ಸಿಗುವಾಗ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ.